ಮುಧೋಳದ ಪ್ರತಿಭೆಗಳ ಪರಿಚಯ ಆಯಿತು. ಇನ್ನು ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ ಟ್ಯಾಲೆಂಟೆಡ್ ಗೆಸ್ಟ್ಗಳದ್ದು. ಮೊದಲಿಗೆ ನಿಮ್ಮ ಮುಂದೆ ಬರ್ತಾ ಇರೋದು ಬಸವರಾಜ ಬೆಣ್ಣಿ. ನಾನು ಹಿಂಗೆ ಕಾರ್ಯಕ್ರಮ ಕೊಡ್ತಿದ್ದೆ ಬಂಧುಗಳೇ. ಕಾರ್ಯಕ್ರಮ ಕೊಡ್ತಿದ್ದೆ, ಒಬ್ಬನು ಸ್ವಲ್ಪ ಟೈಟಾಗಿ ಬಂದ್ಬಿಟ್ಟಿದ್ದ. ಟೈಟಾಗಿ ಬಂದನೆ ಕೇಳ್ದ, ನಕ್ರೆ ಏನಕತ್ತ ಅದನ್ನು ಬೊಗಳಲೆ ಅಂದಿದ್ದೇ ತಡ ನಾನು ಅವನಿಗೆ 2 ಅಕ್ಷರದಲ್ಲಿ ಉತ್ತರ ಹೇಳಿದೆ ಬಂಧುಗಳೇ. ದಯವಿಟ್ಟು ಗಮನ ಇಟ್ಟು ಕೇಳಿ, ಮಧ್ಯೆ ಎಲ್ಲೂ ಚಪ್ಪಾಳೆ ಹೊಡಿಬಾರ್ದು ಅಂತಂದೇಳ್ಬಿಟ್ಟು ನಿಮ್ಮಲ್ಲಿ ಕೇಳಿಕೊಡ್ತಾ ನಾನು ಆ ಮಾತನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ. ಭೂಮಿ ಎಂಬ 2 ಅಕ್ಷರದ ಮೇಲೆ ಹುಟ್ಟಿ, ಜೀವ ಎಂಬ 2 ಅಕ್ಷರ ಪಡೆದು, 2 ಅಕ್ಷರದ ಗಂಡು, 2 ಅಕ್ಷರದ ಹೆಣ್ಣಾಗಿ, 2 ಅಕ್ಷರದ ಅಜ್ಜ ಅಜ್ಜಿ, 2 ಅಕ್ಷರದ ಅಪ್ಪ ಅಮ್ಮ, 2 ಅಕ್ಷರದ ಅಣ್ಣ ತಮ್ಮ, 2 ಅಕ್ಷರದ ಅಕ್ಕ ತಂಗಿಯೊಂದಿಗೆ ಮಮತೆಯಿಂದ ಬೆಳೆಯುತ್ತಾ, 2 ಅಕ್ಷರದ ಗುರುವಿನ ಬಲದೊಂದಿಗೆ 2 ಅಕ್ಷರದ ವಿದ್ಯೆ ಸಂಪಾದಿಸಿ, 2 ಅಕ್ಷರದ ಹಣ ಗಳಿಸುತ್ತಾ, 2 ಅಕ್ಷರದ ನೋವನ್ನು ನುಂಗಿಕೊಳ್ಳುತ್ತಾ, 2 ಅಕ್ಷರದ ಸಿಟ್ಟನ್ನು ದೂರವಿಡುತ್ತಾ, 2 ಅಕ್ಷರದ ಸ್ನೇಹವನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ, 2 ಅಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ, 2 ಅಕ್ಷರದ ಜಾಣ್ಮೆಯನ್ನು, 2 ಅಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ, 2 ಅಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ, 2 ಅಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ, 2 ಅಕ್ಷರದ ಮುಪ್ಪು ಬಂದು 2 ಅಕ್ಷರದ ಸಾವು ಬರುವ ತನಕ, 2 ಅಕ್ಷರದ ನಿಮ್ಮ ಮುಖದ ಮೇಲೆ 2 ಅಕ್ಷರದ ನಗು ಇದ್ದಿದ್ದೇ ಆದರೆ 2 ಅಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲಂತೆ ಬಂಧುಗಳೇ. ಹೆಂಗನ ನಗಿಸ್ಬೋದು, ಹಿಂಗೆ ನಗಿಸ್ಬೇಕಂತೇನೋ ರೂಢಿಲ್ಲ. ನಾನು ಬರೀ ಸಿನಿಮಾ ಹೆಸರು ಹೇಳಿ ನಗಿಸ್ತೀನಿ ನೋಡಿ. ಪ್ರೀತಿಯ ಸೆಳೆತ ಅಂದರೆ ಏನು ಅಂತ ನೀವು ತಿಳ್ಕೋಬೇಕು ಅನ್ನಂಗಿದ್ರೆ ನಾನಿನ್ನ ಮರೆಯಲಾರೆ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಅಮೇರಿಕಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿನ ಹೆಂಗೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕನ್ನಂಗಿದ್ರೆ ಪ್ರೇಮಲೋಕ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಕೈ ಬಿಡೋದಾದರೆ ಮುಂಗಾರು ಮಳೆ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮೆಂಟಲ್ ಆಗೋದಾದರೆ ಚೆಲುವಿನ ಚಿತ್ತಾರ ಸಿನಿಮಾ ನೋಡ್ಬೇಕಂತೆ. ಮೆಂಟಲ್ ಆಗಿ ಪ್ರೀತಿ ಮಾಡೋದಾದರೆ ಮನಸಾರೆ ಚಿತ್ರ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮದುವೆ ಆಗ್ಬೇಕನ್ನಂಗಿದ್ರೆ ಹುಡುಗಾಟ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮದುವೆಯಾಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡದೆಯೇ ಮದುವೆಯಾಗದೆಯೇ ಎಲ್ಲವನ್ನೂ ಮಾಡ್ಬೇಕಂದ್ರೆ ನಿತ್ಯಾನಂದ ಸ್ವಾಮಿ CD ನೋಡ್ಬೇಕಂತೆ. ಶಾಲಾ ಕಾಲೇಜುಗಳಲ್ಲಿ ಸರ್ವಶ್ರೇಷ್ಠವಾದ ಹಾಸ್ಯ ಬರುತ್ತೆ. ಒಂದು ಸಾಲಿ ಮುಂದೆ ಬೋರ್ಡ್ ಹಾಕಿದ್ರು, ಏನಂತ? ಶಾಲಾ ವಲಯ, ಮಕ್ಕಳು ರಸ್ತೆ ದಾಟುತ್ತಿರುತ್ತಾರೆ, ನಿಧಾನವಾಗಿ ಚಲಿಸಿ ಅಂತಂದೇಳಿ. ನನಗನ್ಸುತ್ತೆ ಅವ್ನು ಮುದೋಳದು ಕಿಡಿಗೇಡಿ ಹುಡುಗ ಅಲ್ಲ ಅಂತ ಅನ್ಕೊಂಡಿನಿ. ಅವ್ನು ಕೆಳಗೆ ಬರ್ದ, ಮಕ್ಕಳು ರಸ್ತೆ ದಾಟಿದ ನಂತರ ಮೇಷ್ಟ್ರು ರಸ್ತೆ ದಾಟುತ್ತಿರುತ್ತಾರೆ, ಅವಾಗ ಫಾಸ್ಟ್ ಆಗಿ ಹೋಗಿ ಅಂತ ಬರ್ದ. ಮೇಷ್ಟ್ರು ಪಾಠ ಮಾಡ್ತಿದ್ರು. ಪಾಠ ಮಾಡ್ಕೊಂತ ಹೇಳಿದ್ರು, ಏನಂತ ಹೇಳಿದ್ರು? ಸಮುದ್ರದ ಮಧ್ಯೆ ಮಾವಿನ ಮರವಿದೆ, ಮಾವಿನ ಮರದ ತುಂಬ ಹಣ್ಣಿದೆ, ಅವುಗಳನ್ನು ಹೇಗೆ ಕಿತ್ತು ತರುವೆ ಅಂತಂದ್ರು ಒಬ್ಬ ಹುಡುಗಿಗೆ. ಅವ ಹುಡುಗಿದ್ದ, ಹಕ್ಕಿಯಂತೆ ಹಾರಿ ಹೋಗಿ ಕಿತ್ತು ತಂದು ತಿಂದು ಬಿಡುವೆ ಅಂದ್ಬಿಟ್ಟ ಮಗ. ಲೇ ನನ್ನ ಮಗನೇ, ಕಿತ್ಕೊಂಬರಕ್ಕಷ್ಟೇ ಹೇಳಿದೆ, ನಿನ್ನ ಯಾವನಲ್ಲೇ ತಿನ್ನು ಅಂತಂದ. ಅಕ್ಕಿಯಂತೆ ಹಾರಿ ಹೋಗ್ತಾನೆ, ರೆಕ್ಕೆ ನಿಮ್ಮ ಅಜ್ಜಿನ ಬದವೆಲ್ಲೇ ರೆಕ್ಕಿಯೇ ಅಂತಂದ್ರು. ಆ ಹುಡುಗ ಎಂಥ ಮೇಷ್ಟ್ರಿಗೆ ಎಂಥ ಮಾತು ಕೇಳ್ಬೇಕ್ರಿ. ಅಲ್ರಿ ಸರ್, ಅಕ್ಕಿಯಂತೆ ಹಾರಿ ಹೋಗಿ ಹಣ್ಣನ್ನು ಕಿತ್ತು ತರುವೆ ಅಂದರೆ ನಿಮ್ಮ ಅಜ್ಜಿನ ವಧುವೇನೋ ರೆಕ್ಕಿ ಅಂತ ಕೇಳ್ತೀರಿ. ಸಮುದ್ರದ ಮಧ್ಯೆ ಗಿಡ ನಿಮ್ಮ ಅಪ್ಪನಿಟ್ಟಿರ್ತಾನೆ ಏನ್ರಿ ಸರ್ ಅಂದೇವ. ಕನ್ನಡ ಮೇಷ್ಟ್ರು ಪಾಠ ಮಾಡ್ಕೊಂತ ಹೇಳಿದ್ರು, ಏನಂತ ಹೇಳಿದ್ರು? ಕನ್ನಡ ಸಾಹಿತ್ಯ ಓದ್ರಿ, ಕವನ ಓದ್ರಿ, ಚುಟುಕು ಬರೀರಿ, ನೀವು ಕನ್ನಡ ಸಾಹಿತ್ಯವನ್ನು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅಂದಿದ್ದೇ ತಡ ಮೇಷ್ಟ್ರೊಂದು ಕವನ ಹೇಳಿದರು. ಏನಂತ ಹೇಳಿದ್ರು? ನೀರಿನ ಸಾಗರ ದಾಟಲು ತೆಪ್ಪ ಇರಬೇಕು, ನೀರಿನ ಸಾಗರ ದಾಟಲು ತೆಪ್ಪ ಇರಬೇಕು, ಸಂಸಾರ ಸಾಗರ ದಾಟಲು ತೆಪ್ಪಗಿರಬೇಕು ಅಂದರು ಮೇಷ್ಟ್ರು. ಭಾಳ ಚೆನ್ನಾಗಿದೆ, 4 ಸಾಲಿನ ಲೈನ್ ಇದು. ಹಂಗೆ ಅಂದಿದ್ದೇ ತಡ ಒಬ್ಬಡಿಗೆ ಎದ್ಬಿಟ್ಟ, ಸರ್ ನಾನೊಂದು ಕವನ ಬರ್ತೀನಿ ಓದ್ಲೇನ್ರಿ ಸರ್ ಅಂದ. ಹೇಳಲೇ ಅಂದರು. ಅವ ಶುರು ಉಟ್ಕೊಂಡ, ಜೀವನ ಎಂಬ ಈ ಕ್ರಿಕೆಟ್ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಹುಡುಗಿ ಎಂಬ ವಿಕೆಟ್ ಪಡೆದೆ ಅಂತಂದ. ಮೇಷ್ಟ್ರು ಭಾರಿ ಐತಲೇ ಅಂದ್ರು. ತಡ್ರಿ ಸರ, ಕವನ ಮುಗಿದಿಲ್ಲ ಅಂದ ಇವ ಮಗ. ಹೇಳಲೇ ಅಂದನು, ಜೀವನ ಎಂಬ ಈ ಕ್ರಿಕೆಟ್ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಹುಡುಗಿ ಎಂಬ ವಿಕೆಟ್ ಪಡೆದೆ, ಬಡ್ಡಿ ಮಗ ಅವರಪ್ಪ ನೋ ಬಾಲ್ ಎಂದ ಅಂದ. ನನ್ನ ಮಗನ ಕರ್ಕೊಂಡು ನಾನು ಸಾಲಿಗೆ ಹೋಗಿದ್ರಿ. ಬೆಳಿಗ್ಗೆ ಸಾಲಿಗೆ ಬಿಟ್ಟು ನನ್ನ ಮಗ ಹೇಳ್ದ, ಅಪ್ಪ ಇವತ್ತು ಆಟೋ ಬರೋದಿಲ್ಲಪ್ಪ, ಸಾಯಂಕಾಲ ನೀನೇ ಬಂದು ಕರ್ಕೊಂಡು ಹೋಗ್ಬಿಡು ಅಂದ. ಆಯ್ತು ಬಾ ಅಂತಂದೇಳಿ ಸಾಯಂಕಾಲ ಒಂದು ಹಿಂಗೆ ಕರ್ಕೊಂಡು ಹೋಗಿದ್ದೆ. ಕೈ ಹಿಡ್ಕೊಂಡು ಹಿಂಗೆ ನಡ್ಕೊಂತ ಹೊಂಟಿದ್ದೆ. ಅವ್ರು ಮಿಸ್ ಹಿಂಗೆ ಹೊಂಟಿದ್ರು. ಇವ ನನ್ನ ಮಗ ಸುಮ್ಮನಿರ್ಬೇಕ ಬೇಡ್ರಿ, ಏನನ್ನುಕ, ಅಪ್ಪ ನಮ್ಮ ಮಿಸ್ ನೋಡಪ್ಪ, ನಮ್ಮ ಮಿಸ್ ಅಲ್ಲಿ ಹೊಂಟಾರ ನೋಡಪ್ಪ ಅಂದ. ಹೌದಲ್ಲ, ನಮ್ಮ ಮಿಸ್ಸು ಭಾಳ ಬ್ಯೂಟಿಫುಲ್ ಅದರಲ್ಲಪ್ಪ ಅಂದ.
ಲೈ ಹಂಗಲ್ಲ ಅನ್ನಬಾರ್ದು. ಮಿಸ್ ಅಂದರೆ ಏನು ಅನ್ಕಂಡಿಯಾ, ನಿಮ್ಮ ಮಿಸ್ ಅಂದರೆ ತಾಯಿ ಸಮಾನ, ತಾಯಿ ನೋಡ್ದಂಗೆ ನೋಡ್ಬೇಕು ಅಂತಂದ. ಅವ ಎಂತ ಉತ್ತರ ಹೊಡಿಬೇಕ್ರಿ ನನಗೆ, ಹೋಗಪ್ಪ ಎಲ್ಲ ನೀನೇ ಸೆಟ್ ಮಾಡ್ಕೊಂತೀಯ, ನನಗೊಂದು ಸೆಟ್ ಮಾಡವಲ್ಲ. ಮೇಷ್ಟ್ರು ಕೇಳಿದ್ರು, 1ನೇ ತಿಂಗಳಲ್ಲಿ ಜನವರಿ ಬರುತ್ತೆ, 2ನೇ ತಿಂಗಳಲ್ಲಿ ಫೆಬ್ರವರಿ ಬರುತ್ತೆ, 3ನೇ ತಿಂಗಳಲ್ಲಿ ಮಾರ್ಚ್ ಬರುತ್ತೆ, ಹಂಗೆ 9ನೇ ತಿಂಗಳಿಗೆ ಏನು ಬರ್ತತ್ತಲ್ಲ ಅಂತ ಕೇಳಿದ್ರು ಮೇಷ್ಟ್ರು. ಆ ಹುಡುಗ ಏನು ಹೇಳ್ಬೇಕ್ರೆ, ಸರ್ ಎಲ್ಲ ಅಂದ್ಕೊಂಡಂಗೆ ನಡೆದ್ರೆ 9ನೇ ತಿಂಗಳ ಡೆಲಿವರಿ ಆಗಿ ಮಗು ಬರ್ತಾರೆ ಸರ್ ಅಂತ. ಮೇಷ್ಟ್ರು ಸಿಟ್ಟು ಬಂದುಬಿಡ್ತು, ಲೇ ಯೂಸ್ಲೆಸ್ ಫೆಲೋ, ನೀನು ಎಂತೆಂಥ ಆನ್ಸರ್ ಕೊಡ್ತೀಯಾ. ಮೇಷ್ಟ್ರು ಅವನಿಗೆ ಬೈದರು, ಏನಂತ ಬೈದರು, ಮೀನಿಲ್ಲದ ಬಲೆ ಖಾಲಿಯಾದ ನಿನ್ನ ತಲೆ, ಮೀನಿಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿಯಾದ ನಿನ್ನ ತಲೆ, ಈ ಸಾಲೆಗಿದ್ರಷ್ಟು ಬಿಟ್ಟರಷ್ಟು ಹೋಗಲೆ ಅಂದ್ಬಿಟ್ರು. ಆ ಹುಡುಗೇನಂದ, ಸರ ನಾವು ಕವನದಾಗ ಉತ್ತರ ಹೇಳ್ತೀವಿ ಕೇಳ್ರಿ ಅಂತ ಅಂದ. ಏನು ಹೇಳ್ದವ, ನೀನು ನನಗೇನಂದ್ರಿ ಸರ್, ಮೀನಿಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿಯಾದ ನನ್ನ ತಲೆ, ಈ ಸಾಲೆಗಿದ್ರಷ್ಟು ಬಿಟ್ಟರೆಷ್ಟು ಅಂದ್ರೆ ಈಗ ನೀವು ಬರ್ಕೊಳ್ರಿ ಅಂದ. ಏನಂದ ಹುಡುಗ, ಸ್ಪರ್ಧೆ ಇಲ್ಲದ ಆಟ ಹೂವಿಲ್ಲದ ತೋಟ, ಸ್ಪರ್ಧೆ ಇಲ್ಲದ ಆಟ ಹೂವಿಲ್ಲದ ತೋಟ, ಅರ್ಥವಾಗದ ನಿನ್ನ ಪಾಠ ಯಾವನೇ ಬೇಕು ಅಂದ ಮನೆಗೆ ಹೋದ. ಹೇಗಿತ್ತು ಬಸವರಾಜ್ ಬೆಣ್ಣಿಯವರ ಕಾಮಿಡಿ ಝಲಕ್? ನಕ್ಕು ನಕ್ಕು ಸುಸ್ತಾಯ್ತಲ್ವಾ? ಸೊ ಈಗ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ.